ಭಾರತೀಯರಿಗೆ ಇಂದು ಎರಡೆರಡು ಹಬ್ಬ ಅಂತ ಹೇಳ್ಬೋದು. ಒಂದು ಮಹಾಶಿವರಾತ್ರಿ, ಮತ್ತೊಂದು ಕ್ರಿಕೆಟ್ ಹಬ್ಬ. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಇಂದು T20 ಕೊಲಂಬೋದಲ್ಲಿ ನಡೀತಾ ಇದೆ. ಸೊ ಕ್ರಿಕೆಟ್ ಅಂತ ಬಂದಾಗ ಒಂದು ಲೆವೆಲ್ ಜೋಶ್ ಭಾರತೀಯರಲ್ಲಿ ಇರುತ್ತೆ. ಅದರಲ್ಲಿಯೂ ಪಾಕಿಸ್ತಾನದ ವಿರುದ್ಧ ಆಡ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಜೋಶ್ ಇರುತ್ತೆ. ಸೊ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎದುರಾಳಿಯ ಟೀಮ್ ಅನ್ನ ಹೀನಾಯವಾಗಿ ಸೋಲ್ಸಿದ್ರೆ ನಮ್ಮ ತಂಡ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿರ್ತಾರೆ. ಸೊ ನಾರ್ಮಲ್ ಆಗಿ ನಾವು ಜನರನ್ನ ಮಾತಾಡ್ಸ್ತೀವಿ, ಅದಕ್ಕಿಂತ ಮೊದಲು ಕೋಚ್ಗಳಿದ್ದಾರೆ, ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಮಾಡುವಂತವ್ರು ಇದ್ದಾರೆ. ಸೊ ಕ್ರಿಕೆಟ್ ನ ಇನ್ ಡೆಪ್ತ್ ಮಾಹಿತಿ ಎಲ್ಲ ಇರುತ್ತೆ. ಮೊದಲಿಗೆ ಕೋಚ್ ಅನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಮ್ಯಾಚ್ ಆಸ್ ಎ ಕೋಚ್ ಆಗಿ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವೆಲ್ಲ ಪಾಯಿಂಟ್ ನ ಟೀಮ್ ಇಂಡಿಯಾ ಅಪ್ಲೈ ಮಾಡ್ಕೊಂಡ್ರೆ ಈ ಮ್ಯಾಚ್ ನ ತುಂಬಾ ಈಸಿಯಾಗಿ ಗೆಲ್ಬಹುದು? ಅಷ್ಟು ಈಸಿ ಇಲ್ಲ, ಯಾಕಂದರೆ ಇದು ಹೈ ವೋಲ್ಟೇಜ್ ಮ್ಯಾಚ್ ಇದೆ ಪಾಕಿಸ್ತಾನ ಜೊತೆ. ಟೀಮ್ ಇಂಡಿಯಾ ಈಸಿಯಾಗಿ ಗೆಲ್ಲಬೇಕಂದ್ರೆ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಇವರೆಲ್ಲ ಟಾಪ್ ಆರ್ಡರಲ್ಲಿ ಫುಲ್ ಒಳ್ಳೆ ಸ್ಕೋರ್ ತರಿಸಿ ಒಂದು 250 ಸ್ಕೋರ್ ಬೋರ್ಡ್ ಹಾಕಿದ್ರೆ ಪಾಕಿಸ್ತಾನ್ಗೆ ತುಂಬ ಕಷ್ಟವಾಗುತ್ತೆ. ಯಾಕಂದರೆ ಅವ್ರ ಬ್ಯಾಟಿಂಗ್ ಆರ್ಡ್ರ್ ಅಷ್ಟು ಇದಿಲ್ಲ. ಯಾಕಂದರೆ ಆಲ್ರೆಡಿ USA ಮೇಲೆ ಅವರು ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಇದ್ರೂ 2 ಮ್ಯಾಚ್ ಗೆದ್ದಿದ್ದಾರೆ, ನೋಡಬೇಕು. ಸರ್, ಇವತ್ತು T20 ಕೊಲಂಬೋದಲ್ಲಿ ನಡೀತಾ ಇದೆ. ಸೊ ಯಾರ ಬೌಲಿಂಗ್ ಕೈ ಚಳಕ ತೋರಿಸಿದ್ರೆ ಚೆನ್ನಾಗಿರುತ್ತೆ? ಬ್ಯಾಟಿಂಗ್ ಅಲ್ಲಿ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಯಾರು ಚೆನ್ನಾಗಿ ಸೆಂಚುರಿ ಬಾರಿಸ್ಬೋದು ಅಂತ? ಅಭಿಷೇಕ್ ಶರ್ಮಾ ಅವ್ರಿಗೆ ತುಂಬ ಒಳ್ಳೆ ಚಾನ್ಸ್ ಇದೆ ಟಾಪ್ ಆರ್ಡರಲ್ಲಿ. ಆಮೇಲೆ ಬೌಲಿಂಗಲ್ಲಿ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಅವರು ಒಳ್ಳೆ ಫಾರ್ಮ್ ತಂದಿದ್ದಾರೆ ಲಾಸ್ಟ್ 2 ಮ್ಯಾಚಸಲ್ಲಿ. ನೋಡಬೇಕು, ಅವರು ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸರ್, ಕೋಚಾಗಿ ಹೊರತುಪಡಿಸಿ ಇವತ್ತು ಮ್ಯಾಚ್ ಇದೆ, ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಇದೆ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಎಷ್ಟು ಕ್ಯೂರಿಯಾಸಿಟಿ ಇದೆ, ಗೆಲುವಿನ ಗಳಿಗೆನ ಸಂಭ್ರಮಿಸಕ್ಕೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಲಾಸ್ಟ್ 1-2 ವೀಕ್ಸಿಂದ ಅವ್ರು ಆಡ್ತಾರೆ ಇಲ್ಲ, ಡೇಟು ಪೋಸ್ಟ್ಪೋನ್ ಆಗುತ್ತಾ ಇಲ್ಲ, ಆ ಥರ ಇತ್ತು. ಅವ್ರು ಪಾಕಿಸ್ತಾನ ಬೋರ್ಡ್ನು ಆಡಲ್ಲ ಅಂತ ಒಂದು ಇದಿತ್ತು. ಇವಾಗ ಅವರು ಒಪ್ಕೊಂಡಿದ್ದಾರೆ, ಇಂಡಿಯಾ ಟೀಮ್ನು ಆಡ್ತಾ ಇದ್ದಾರೆ. ಸೊ ಇವತ್ತು ಈವ್ನಿಂಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಆಗಿ ವೆಯ್ಟ್ ಮಾಡ್ತಾರೆ. ನಮ್ಮ ಬಾಯ್ಸು ಫುಲ್ KOC ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಆಡೋಕ್ಕೆ, ನೋಡೋಕ್ಕೆ. ಸಾರಿ, ಟೀಮ್ ಇಂಡಿಯಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಟೀಮ್ ಇಂಡಿಯಾ ಜಸ್ಟ್ ಹೋಗಿ ಅವರು ಸೇಮ್ ಹೆಂಗೆ ಆಡ್ತಾ ಇದ್ದಾರೋ ಅದೇ ಆಡಿದ್ರೆ ಸಾಕು, ಪಾಕಿಸ್ತಾನ್ಗೆ ಭಯ ಬಿದ್ದುಬಿಡುತ್ತೆ ಅಷ್ಟೇ. ಸರ್, ಇವತ್ತು ಗೆದ್ರೆ ಸೂಪರ್ 8ಗೆ ಸೆಲೆಕ್ಟ್ ಆಗುತ್ತೆ? ಹೌದು, ಖಂಡಿತವಾಗಿ. ಇಬ್ರು ಟೀಮ್ಗೂ ಒಂದೊಂದು ಚಾನ್ಸ್ ಇದೆ, ಯಾಕಂದರೆ ಇಬ್ರು 2 ಮ್ಯಾಚ್ ಗೆದ್ದಿದ್ದಾರೆ. ಸೊ ಇನ್ ಕೇಸ್ ಮಳೆನೂ ಬರೋಕ್ಕೆ ಚಾನ್ಸಸ್ ಇದೆ. ಮಳೆ ಬಂದರೆ 2 ಟೀಮ್ಗೂ ಒಂದೊಂದು ಪಾಯಿಂಟ್ ಶೇರ್ ಆಗುತ್ತೆ. ನೋಡಬೇಕು, ಕಾದಿರ್ಬೇಕಷ್ಟೇ. ಮಳೆ ಬಂದಿಲ್ಲ ಅಂದರೆ ಗ್ಯಾರಂಟಿ ನಮ್ಮ ಇಂಡಿಯಾನೇ ಗೆಲ್ಲುತ್ತೆ ಅಂತ. ಇಂಡಿಯಾ 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 ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಈಗ ಮ್ಯಾಚ್ ನಡೀತಾ ಇದೆ. ಸೊ ಏನ್ ಎಕ್ಸ್ಪೆಕ್ಟೇಷನ್ ಇದೆ, ಏನೆಲ್ಲ ಹೇಳ್ತೀರಾ? ನೀವು ಕ್ರಿಕೆಟ್ ಆಡೋದ್ರಿಂದ ಕ್ರಿಕೆಟ್ ನ ಬಗ್ಗೆ ಗೊತ್ತಿರತ್ತೆ. ಇದು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದಾವೆ ಇಂಡಿಯಾ ಗೆಲ್ಲುತ್ತೆ ಅಂತ. ಯಾವತ್ತು ಅಂದ್ರೆ ಸೋತಿಲ್ಲ, ಇವತ್ತು ಗೆಲ್ಲುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದಾವೆ. ನೀನು ಕ್ರಿಕೆಟ್ ಆಡ್ತೀಯಾ? ಸೊ ಯಾರ್ ಬ್ಯಾಟಿಂಗ್ ಇಷ್ಟ ಆಗುತ್ತೆ, ಯಾರ್ ಬೌಲಿಂಗ್ ಇಷ್ಟ ಆಗುತ್ತೆ? ಬುಮ್ರಾ ಅಫ್ಕೋರ್ಸ್ ಬೌಲರ್, ನನಗೆ ತುಂಬಾ ಇಷ್ಟ ಅವನು. ಅಷ್ಟೇ, ಗೆದ್ದೆ ಗೆಲ್ಲುತ್ತೆ ಇಂಡಿಯಾ. ಮತ್ತೆ ಮ್ಯಾಚ್ ಸತಿ ಇಂಡಿಯಾ ಕನ್ಫರ್ಮ್ ಇದೆ, ನಮಗೆ ಇಂಡಿಯಾನ ಗೆಲ್ಲೋದಂತ, ನೋ ಡೌಟ್ಸ್. ಬುಮ್ರಾ ಇದ್ದಾನೆ, ವಿಕೆಟ್ ತೆಗಿತಾನೆ, ಗ್ಯಾರಂಟಿ ಇದೆ. ಬುಮ್ರಾ ಬೌಲಿಂಗ್ ಮ್ಯಾಜಿಕ್ ಮಾಡುತ್ತೆ. ಎಸ್. ಕ್ರಿಕೆಟ್ ಈಗ ಬ್ಯಾಟಿಂಗ್ ಅಲ್ಲಿ ಯಾರು ಸೆಂಚುರಿ ಬಾರಿಸಬಹುದು ಇವತ್ತು? ಇಶಾನ್ ಕಿಶನ್ ಗ್ಯಾರಂಟಿ. ಎಕ್ಸ್ಪೆಕ್ಟೇಷನ್ ಇದೆ. ಎಲ್ಲರೂ ಒಮ್ಮೆ ಜೋಶಲ್ಲಿ ವಿಶ್ ಮಾಡಿಬಿಡಿ, ಪಟ್ 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 ಅಂತ. ಜೈ ಪವನ್. ಮಾಡ್ಬಿಡಿ. ಇಂಡಿಯಾ 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 ಇಂಡಿಯಾ. ನೋಡಿದ್ರಲ್ಲ, ಇವತ್ತು ಬುಮ್ರಾ ಬೌಲಿಂಗ್ ಮ್ಯಾಜಿಕ್ ಮಾಡುತ್ತೆ. ನಮ್ಗೆ ಬ್ಯಾಟಿಂಗ್ ಅಲ್ಲಿಯೂ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ. ನಾವು ಈ ಒಂದು ಕ್ರಿಕೆಟ್ ಅಖಾಡದಲ್ಲಿ ಬದ್ಧ ವೈರಿಗಳನ್ನ ಬಡದೆ ಬಡಿತೀವಿ. ನಮ್ಮ ಟೀಮ್ ಮೇಲೆ ಒಂದು ನಂಬಿಕೆ ಇದೆ ಅನ್ನೋ ಮಾತು ಇಲ್ಲಿನ ಪ್ರಾಕ್ಟೀಸ್ ಮಾಡುವಂತಹ ಮಕ್ಕಳು ಮತ್ತೆ ಕೋಚ್ ಕೂಡ ಹೇಳಿದ್ರು. ಇವತ್ತು ಅಖಾಡದಲ್ಲಿ ಭಾರತ ಗೆದ್ದು ಬೀಗೋದಂತೂ ಸತ್ಯ ಅಂತ ಇಲ್ಲಿಯ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶ್ವನಾಥ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು.